ಓಂ ಹಂ ಹನುಮತೆ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನಿತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ಲರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ವೃಷಭ ರಾಶಿಯಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತಿಳ್ಕೊಳ್ಳೋಣ ಬನ್ನಿ. ವೃಷಭ ರಾಶಿ ಮೂಲತಃ ನೋಡಿದ್ರೆ ಅದಕ್ಕೆ ಅಧಿಪತಿ ಬರುವಂತಹದ್ದು ಶುಕ್ರ. ಸೊ ಶುಕ್ರ ಈ ವರ್ಷ 2025ನಲ್ಲಿ ವೃಷಭ ರಾಶಿಯವರಿಗೆ ಹೋಲ್ ಒಂದು ವರ್ಷ ಅಂದರೆ ಕಂಪ್ಲೀಟ್ ಇಯರ್ ಯಾವ ರೀತಿ ಇರುತ್ತೆ. ತುಂಬ ಜನ ವೃಷಭ ರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ತುಂಬ ಕಡೆ ಪ್ರಾಬ್ಲಮ್ಸ್ ಹೇಳ್ತಿರ್ತಾರೆ. ಮೊದಲು ಜೀವನದಲ್ಲಿ ಸಮಸ್ಯೆ ಇರುತ್ತೆ, ಅದರಲ್ಲೂ ಶನೈಶ್ಚರನ ಒಂದು ನೋಟ ಇದ್ರೆ, ಅಂದರೆ ಶನೈಶ್ಚರನ ಒಂದು ಆಸ್ಪೆಕ್ಟ್ ಇದ್ರೆ ಯಾವುದೋ ಒಂದು ಮನೇಲಿ ಇರ್ಬೋದು 149 ಅಥವಾ 159 ಅಥವಾ 247 ಈ ಥರ ಯಾವುದೋ ಒಂದು ಆಸ್ಪೆಕ್ಟಲ್ಲಿ ನಿಮಗೆ ಶನೈಶ್ಚರನ ಒಂದು ನೋಟ ಸಿಗ್ತಿದೆ ಅಂತಂದರೆ 2 ಮದುವೆ ಆಗೋ ಯೋಗ ಇದೆ. ಒಂದು ಮದುವೆ ಆಗಿ ಸಪ್ರೇಟ್ ಆಗ್ತಾರೆ, ಡಿವೋರ್ಸ್ ಆಗುತ್ತೆ, ನಂತರ 2 ಮದುವೆ ಆಗೋ ಒಂದು ಯೋಗ ಇರುತ್ತೆ ಅಂತ ಹೇಳಿ. ಬಟ್ ಇರಬಹುದು ಕೆಲವೊಂದು ಜಾತಕಗಳಲ್ಲಿ ನಾವು ಅದನ್ನು ಖಂಡಿತ ಕಾಣಬಹುದು, ಬಟ್ ನಾಟ್ ಆಲ್ವೇಸ್. ಪ್ರತಿಯೊಬ್ಬರ ಜಾತಕದಲ್ಲೂ ಆ ರೀತಿ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಪೊಸಿಷನ್, ಆಸ್ಪೆಕ್ಟ್ ಮತ್ತು ಕಾಂಬಿನೇಷನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಜಾತಕದಲ್ಲಿ ನಿಮ್ಮ ಲಗ್ನ ಚಾರ್ಟಲ್ಲಿ, ನವಾಂಶ ಚಾರ್ಟಲ್ಲಿ ಪ್ರತಿಯೊಂದನ್ನು ವಿಶ್ಲೇಷಣೆ ಮಾಡಿದಾಗ ಯಾವ ರೀತಿ ಒಂದು ರಿಸಲ್ಟ್ಸ್ ಬರುತ್ತೆ ಅದ್ರ ಮೇಲೆ ನಾವು ಸಪ್ರೇಷನ್ಸ್ದು, 2 ಮದುವೆ ಆಗುವಂಥದ್ದು, ಡಿವೋರ್ಸ್ ಆಗುವಂಥದ್ದು ಪ್ರತಿಯೊಂದು ನಾವು ನೋಡ್ಬೋದು. ಸುಮಾರು ಜನ ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಳ್ಳೋರು ತಿಳಿಸಿರ್ತೀವಿ. ಈ ಒಂದು ಹುಡುಗ ಹುಡುಗಿ ಮ್ಯಾಚ್ ಮೇಕಿಂಗ್ ತರದಾಗ ಹೇಳ್ತಿರ್ತೀನಿ, ನಾನು ಈ ಥರ ಬೇಡ, ಮುಂದುವರಿಸ್ಬೇಡಿ, ಇಬ್ಬರಲ್ಲೂ ಸಪ್ರೇಷನ್ ಇದೆ,